ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೋಟೆ ಮನೆ ಅಂದ್ರೆ 4 ಜನ ಇದ್ರೆ ಹೀಗಿರ್ಬೇಕಪ್ಪ ಅಂತ ಮಾತಾಡ್ಕೋತಾ ಇದ್ರು. ಯಾವಾಗ ನೀನ್ ನಮ್ಮ ಮನೆ ಕಾಲಿಟ್ಟಿಯೋ ಕೋಟೆ ಮನೆ ಸೊಸೆ ಹೀಗ ಅಂತ ಮಾತಾಡ್ಕೋತಾ ಇದ್ದಾರೆ. ಈಗಂತೂ ಬಿಡು, ನಮ್ಮ ಮನೆ ಪರಿಸ್ಥಿತಿ ನೋಡಿ ಜನ ಆಡ್ಕೊಂಡು ನಗ್ತಾ ಇದ್ದಾರೆ. ಸತ್ಯವಾಗ್ಲೂ ಸೀತಮ್ಮ, ನಾನು ಯಾವತ್ತೂ ಕೋಟೆ ಮನೆ ಕೆಟ್ಟದ್ ಬಯಸ್ದವಳೆ ಅಲ್ಲ. ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಟ್ಟವಳು. ನಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಕೋಟೆ ಮನೆ ಕುಟುಂಬಕ್ಕೆ ನೀನಾಗಿ ಸೇರ್ಕೋತಾ ಇದೀಯಾ? ನೀನ್ ಯಾವತ್ತಿದ್ರೂ ನಮ್ಮ ಕುಟುಂಬಕ್ಕೆ ಸೇರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ನಿನಗೆ ಗೊತ್ತಾ, ನನ್ನ ಮಗ ಯಾವತ್ತೂ ನನ್ನ ವಿರುದ್ಧವಾಗಿ ನಿಂತ್ಕೊಂಡವನಲ್ಲ. ಧ್ವನಿ ಏರಿಸಿ ಯಾವತ್ತೂ ಮಾತಾಡ್ದವನಲ್ಲ. ಆದರೆ ಈಗ ನಿನ್ನ ಕೃಪೆಯಿಂದ ಅದನ್ನೆಲ್ಲ ನಾನು ನೋಡಬೇಕಾಗಿದೆ. ನನ್ನ ಮಗನೇ ತಾಯಿ ವಿರುದ್ಧ ನಿಂತುಬಿಟ್ಟ. ಇಲ್ಲ ಸೀತಮ್ಮ, ಕಾರ್ತಿಕ್ ಆ ರೀತಿ ಮಾತಾಡೋದ್ರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ. ಅವ್ರು ಹಾಗೆಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದವಳು. ಮನೇನ ಕೂಡಿಸ್ಬೇಕು, ಮನೇನ ಒಗ್ಗಟ್ಟಾಗಿಡಿಸ್ಬೇಕು. ಅದು ಬಿಟ್ಟು ಮನೇನ ಒಡೆಯೋಕೆ ನೋಡ್ತಾ ಇದೀಯಾ? ನಮ್ಮಲ್ಲೇ ತಂದಿಟ್ಟು ಕೋಟೆ ಮನೆನೇ ನಾಶ ಮಾಡಕ್ಕೆ ಹೊರಟಿದೀಯಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಅಂಥವಳು ಅಲ್ಲ ಸೀತಮ್ಮ. ಮುಚ್ಚು ಬಾಯಿನ. ನೀನ್ ಎಂಥವಳು ಅಂತ ಮದುವೆಗೆ ಮುಂಚೆನೆ ನಾನು ನೋಡಿದ್ದೀನಿ. ನಮ್ಮ ಯಜಮಾನ್ರ ಹತ್ರ ಒಳ್ಳೆ ಥರ ನಾಟಕ ಆಡಿ ಮದುವೆ ಮಾಡ್ಕೊಂಡೆ. ಆದ್ರೆ ಈಗಲೂ ಆ ಜೀನ್ಸ್ ಪ್ಯಾಂಟು ಶರ್ಟಿನ ಚಾಳಿ ಬಿಟ್ಟಿಲ್ಲ. ನಮ್ಮ ಮುಂದೆ ಸೀರೆ ಉಡೋದು, ಆಚೆ ಹೋಗ್ತಾ ಮತ್ತೆ ಅದೇ ಹಳೆ ಅವತಾರ. ನಿನ್ನ ಬುದ್ಧಿನೇ ಇಷ್ಟು, ಒಳಗೊಂದು ಹೊರಗೊಂದು. ನಿನ್ನಂಥವಳು ನಮ್ಮನೆ ಸೊಸೆಯಾಗೋದಕ್ಕೆ ನಾಲಾಯಕ್ಕು. ನನಗೆ ನನ್ನ ಮನೆತನದ ಗೌರವ, ಮಾನ, ಮರ್ಯಾದೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತು. ಅದಕ್ಕೆ ಧಕ್ಕೆ ತರೋ ಯಾರನ್ನು ನಾನು ಸಹಿಸಲ್ಲ. ಈಗ ಸಮಾಜದ ದೃಷ್ಟಿಕೋನನೇ ಬದಲಾಗಿದೆ. ಯಾರಿಗೂ ಕೂಡು ಸಂಸಾರ ಬೇಕೇ ಆಗಿಲ್ಲ. ಎಲ್ರಿಗೂ ಅವ್ರವ್ರ ಸಂಸಾರ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಗಂಡ ಹೆಂಡತಿ ಮಕ್ಕಳು ಅಂತ ಬೇರೆ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಕೋಟೆ ಮನೆ ಹಾಗಲ್ಲ. ಇವತ್ತಿಗೂ ಯಾವತ್ತಿಗೂ ತುಂಬ ಸಂಸಾರನೇ ಆಗಿರುತ್ತೆ. ಅದು ಹಾಗೆ ಉಳಿಬೇಕು ಅಂದ್ರೆ ನಿನ್ನಂಥವ್ರು ನಮ್ಮ ಕುಟುಂಬದಿಂದ ದೂರ ಇರಬೇಕು.
ನನಗೂ ಎಲ್ಲರೂ ಜೊತೆಯಾಗಿರ್ಬೇಕು ಅಂತಾನೆ ಇಷ್ಟ ಸೀತಮ್ಮ. ಏ ಹುಡುಗಿ, ಬರೀ ಇಷ್ಟ ಇದ್ರೆ ಸಾಲದು, ಅದನ್ನ ನಿಭಾಯಿಸೋ ತಾಕತ್ತು ಇರಬೇಕು. ಜೊತೆಗೆ ಆಚಾರ ವಿಚಾರ ಸಂಪ್ರದಾಯನೂ ಇರಬೇಕು. ಇದರಲ್ಲಿ ನಿನಗೆ ಯಾವ ಲಕ್ಷಣ ಇದೆ ಹೇಳು ನೋಡೋಣ. ಕಲ್ತ್ಕೋತಾ ಇದ್ದೀನಿ. ಇನ್ನೂ ಎಷ್ಟು ದಿನ ಬೇಕು? ನನಗಂತೂ ನೀನು ಸುಧಾರಿಸೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ನಿನ್ನನ್ನು ಹೀಗೆ ಬಿಟ್ಬಿಟ್ರೆ ನಮ್ಮ ಕೋಟೆ ಮನೆನ ಗುಡಿಸಿ ಗುಂಡಾಂತರ ಮಾಡ್ತೀಯ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಹಿಂದೆ ಅತ್ತೆ ನೋಡಿ ಸೊಸೆಂದ್ರು ಹೆದರ್ಕೋತಾ ಇದ್ರು, ಆದರೆ ಈಗ ನಮ್ಮನೆಯಲ್ಲಿ ಸೊಸೆನ್ ನೋಡಿ ಅತ್ತೆ ಹೆದರ್ಕೊಳ್ಳೋ ಹಾಗಾಗಿದೆ. ಲೋ ಅಲ್ಲಿ ನೋಡ್ರ. ಬರ್ರ, ಈಗಲೇ ಈ ನನ್ನ ಮಕ್ಕಳನ್ನ ಹಿಡಿಯೋಣ. ಏಯ್, ಯಾವ ಎಡವಟು ಆಗಬಾರ್ದು. ಮೊದಲು ಸತ್ತಿಗೊಂದು ಫೋನ್ ಹಾಕೋಣ. ಅವಳು ಏನು ಹೇಳ್ತಾಳೋ ಅದನ್ನು ಕೇಳಿ ಆಮೇಲೆ ಮುಂದಿದ್ದು ಯೋಚನೆ ಮಾಡೋಣ. ಸತ್ಯ ಫೋನೇ ತೆಗಿತಾ ಇಲ್ವಲ್ಲೋ, ಇನ್ನೊಂದ್ಸಲ ಟ್ರೈ ಮಾಡೋ. ಆಗ್ಲಿಂದ ಫೋನ್ ಬಡ್ಕೋತಾನೆ ಇದೆ, ಅದೇನು ಅಂತ ನೋಡು. ಸರಿ ಸೀತಮ್ಮ. ಹಲೋ ಸತ್ಯ, ಯಾಕೆ ಸತ್ಯ ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟೊತ್ತು ಮಾಡಿದೆ? ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ನಮ್ಮ ರಾಕಿ ನೋಡಿದ ರೌಡಿಗಳು ನನ್ನ ಕಣ್ಣು ಮುಂದೆನೇ ಇದ್ದಾರೆ. ಎಲ್ಲಿ? ಇಲ್ಲೇ ನಮ್ಮ ಏರಿಯಾದಲ್ಲಿರೋ ಪಾರ್ಕಲ್ಲಿ ಒಂದು ಮರದ ಕೆಳಗಡೆ ಕುಡಿತಾ ಕೂತಿದ್ದಾರೆ. ನಮ್ಮ ಏರಿಯಾ ಪಾರ್ಕಾ? ನಾನು ಇಲ್ಲೇ ಇದ್ದೀನಿ. ಹೌದಾ? ನೀನು ಇಲ್ಲೇ ಇದೆಯಾ? ಇರು ಸತ್ಯ, ನಾವೇ ಬರ್ತೀವಿ. ಸತ್ಯ ಇಲ್ಲೇ ಇದೆಯಲ್ಲ? ಹೌದು, ನಡಿ. ಯಾರ್ದು ಫೋನು? ನಮ್ಮ ಹುಡುಗರದು. ಓ, ಅಂದ್ರೆ ಇಲ್ಲೂ ಹೊಡೆದಾಟ ಬಡದಾಟ ಶುರು ಅನ್ನೋ? ಇಲ್ಲ ಸೀತಮ್ಮ, ಹಾಗೇನಿಲ್ಲ. ಬಾಲ, ಅರ್ಜೆಂಟಾಗಿ ಬರಕ್ಕೆ ಹೇಳ್ದಲ್ಲ, ಅದೇನು ವಿಷಯ? ಜಲ್ಜಕ್ಕ, ಒಂದು ವಿಷಯ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕರೆದೆ. ಅದೇನಂತ ಹೇಳು, ಒಲೆ ಮೇಲೆ ಸಾಂಬಾರು ಇಟ್ಟು ಬಂದಿದ್ದೇನೆ. ಅದು ನಾನು ಹಿಂಗೆ ಕೇಳಿದ್ರೆ ನೀನು ತಪ್ಪು ತಿಳ್ಕೊಬಾರ್ದು. ಅದೇನಂತ ಮೊದಲು ಹೇಳು ಬಾಲ. ಜಲ್ಜಕ್ಕ, ಒಂದು ಬ್ಲೌಸ್ ಹೊಲಿಯೋದಕ್ಕೆ
ಎಷ್ಟು ಕೂಲಿ ತಗೋತಾರೆ? ಏನು? ಅದೇ ಅಕ್ಕ, ನಿಮ್ಗಳ ಜಾಕೆಟ್ಟು, ಬ್ಲೌಸು, ಅದೇ ಸೀರೆಗೆ ಹಾಕ್ತಿರಲ್ಲ ಅದನ್ನು ಹೊಲಿಯೋದಕ್ಕೆ ಎಷ್ಟು ಕೂಲಿ ತಗೋತಾರೆ ಅಂತ. ನಿಂಗೆ ಯಾಕದು? ಸುಮ್ಮನೆ ಹೇಳು ಜಜ್ಜಕ್ಕ, ವಿಷಯ ಇದೆ. ಒಬ್ರೊಬ್ರು ಒಂದೊಂದು ರೇಟ್ ತಗೊಂತಾರೆ. ಸಾಮಾನ್ಯವಾಗಿ ಒಂದು 500 ರೂಪಾಯಿ ತಗೊಂತಾರೆ. ಅಷ್ಟಾಗುತ್ತಾ? ಹ್ಞೂ, ಅಷ್ಟಾಗುತ್ತೆ. ಏನು ವಿಷಯ? ತುಂಬ ಕಾಸ್ಟ್ಲಿ ಬಿಡಕ್ಕ. ಒಂದು ಬ್ಲೌಸ್ ಹೊಲಿಯೋದಕ್ಕೆ 500 ರೂಪಾಯಿ. ಅದಕ್ಕೆ ಇರಬೇಕು ಈಗಿನ ಕಾಲದ ಹುಡುಗಿರು ಟೀ ಶರ್ಟ್ ಹಾಕೊಂಡು ಓಡಾಡೋದು. ನಿನ್ನ ಹೆಂಡ್ರಿಗೂ ಅದನ್ನೇ ಕೊಡ್ಸು. ಈಗಿರೋ ಅವತಾರನೇ ಸಹಿಸ್ಕೊಳಕ್ಕಾಯ್ತಿಲ್ಲ, ಇನ್ನು ಅದು ಬೇರೆ ಕೇಳು. ಸರಿ ಸರಿ, ನಿನ್ನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ, ನಾನು ಹೊರಡ್ತೀನಿ. 500 ರೂಪಾಯ? ಏನೋ ಸೀತಮ್ಮನು ಇಲ್ಲೇ ಇದ್ದಾರಲ್ಲೋ. ನಮಸ್ಕಾರ ಸೀತಮ್ಮ. ಎಲ್ಲರೂ ಆ ರೌಡಿಗಳು ಎಲ್ಲಿದ್ದಾರೆ? ಸತ್ಯ, ಇಲ್ಲೇ ಒಂದು ಮರದ ಕೆಳಗಡೆ ಕೂತ್ಕೊಂಡು ಕುಡಿತಾ ಇದ್ದಾರೆ ಅವರು. ಇವತ್ತಿದೆ ನನ್ನ ಮಕ್ಕಳಿಗೆ. ನಾನು ಇಷ್ಟು ದಿನ ಪಟ್ಟಿದ್ದ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ನನ್ನ ಜೀವನನೇ ಮುಗಿದೋಯ್ತು ಸತ್ಯ. ಕನಸು ತುಂಬಿಕೊಂಡಿದ್ದ ಕಣ್ಗಳು ಬಣ್ಣನೇ ಕಳ್ಕೊಂಡ್ಬಿಟ್ಕೊಂಡು. ಏ ಹುಡುಗಿ, ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ನೀವೇ ಹೇಳಿದ್ರಲ್ಲ ಸೀತಮ್ಮ, ನಮ್ಮ ಕುಟುಂಬ ಅಂತ ಬಂದಾಗ ಅದನ್ನ ಒಂದಾಗಿಡೋದಕ್ಕೆ ನೋಡಬೇಕು ಅಂತ. ಹಾಗೆ ಆ ಕುಟುಂಬಕ್ಕೆ ತೊಂದರೆ ಆದಾಗ ಅದನ್ನು ಕಾಪಾಡೋದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕಲ್ವಾ? ಏ ಹುಡುಗಿ, ಇಲ್ಲ, ಇವಳಿನ ಯಾವತ್ತೂ ಸುಧಾರಿಸಲ್ಲ. ಹೋಗ್ತಿರೋದು ನೋಡು, ಯಾವ ರೌಡಿಗೂ ಕಮ್ಮಿ ಇಲ್ಲ. ಗಂಡು ಬೇರಿ ಥರ ಹೋಗ್ತಾ ಇದ್ದಾಳೆ. ಹೊಡೆದಾಟ ಬಡದಾಟ ಅಂತ ಬಂದುಬಿಟ್ರೆ ಮದುವೆ ಆಗಿರೋದೆ ಅನ್ನೋದನ್ನು ಮರ್ತು ಬಿಡ್ತಾಳೆ. ಹೋಗಿ ಹೋಗಿ ಇಂಥವಳನ್ನು ನನ್ನ ಮಗನಿಗೆ ಕಟ್ಟಿದ್ವಲ್ಲ, ಎಲ್ಲ ನನ್ನ ಪ್ರಾರಬ್ಧ ಕರ್ಮ, ಎಲ್ಲ ನಮ್ಮ ಯಜಮಾನರಿಂದಾನೇ ಆಗಿರೋದು. ಯಾರು ನೀನು? ಏನ್ರ ಅನ್ಕೊಂಡಿದ್ದೀರಾ ನೀವೆಲ್ಲ? ನೀವೇನು ಡಾನ್ಗಳ? ಓದೋ ಹುಡುಗನ ಮೇಲೆ ಕೈ ಮಾಡಿ ಅವನ ಭವಿಷ್ಯ ಹಾಳು ಮಾಡಿ ನಿಮ್ಮ ಪೌರುಷ ತೋರಿಸ್ತೀರಾ? ಅವನ ಕೈ ಮುರಿತೀರಾ? ಗುಂಪು ಕಟ್ಕೊಂಡು ಹೋಗಿ ಚಿಕ್ಕ ಹುಡುಗರ ಮೇಲೆ ದಾಳಿ ಮಾಡೋದಲ್ಲ. ತಾಕತ್ತಿದ್ರೆ
ನೀನು ಅವನ ಕಡೆಯವಳಾ? ಹುಡುಗ ಬಾಯ್ಲಿ ಬಾ ನೀನೆ. ಏನ್ ನಡೀತಾ ಇದೆ ಇಲ್ಲಿ? ಯಾರು ಅವರೆಲ್ಲ? ಯಾರು ಭವಿಷ್ಯ ಹಾಳು ಮಾಡಿದ್ರು ಅವರು? ಇವಳು ಯಾಕೆ ಅವ್ರಿಗೆ ಹಂಗೆ ಹೊಡಿತಾ ಇದ್ದಾಳೆ? ಅದೊಂದು ದೊಡ್ಡ ಕತೆ ಸೀತಮ್ಮ. ನಮ್ಮ ರಾಕಿ ಇದ್ದಾನಲ್ಲ, ಅದೇ ರಾಕೇಶ್, ಅವನು ಪರೀಕ್ಷೆ ಬರೆಯಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಅವತ್ತು ಈ ನನ್ನ ಮಕ್ಕಳು ಬಂದು ಅವನ ಕೈಯೇ ಮುರಿದ್ಬಿಟ್ರು. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದೆಲ್ಲ ವೇಸ್ಟ್ ಆಗೋಯ್ತು ಸೀತಮ್ಮ. ನಿಮಗೆ ಗೊತ್ತಲ್ಲ ಸೀತಮ್ಮ, ಅವನು ಪರೀಕ್ಷೆ ಬರೆದು ದೊಡ್ಡ ಆಫೀಸರ್ ಆಗಬೇಕು ಅನ್ಕೊಂಡಿದ್ದ. ಅಂತ ಹುಡುಗನ ಭವಿಷ್ಯನೇ ಹಾಳು ಮಾಡಿಬಿಟ್ರಲ್ಲ ಅಂತ ಸತ್ಯ ಹೊಡಿತಾ ಇದ್ದಾಳೆ. ಸತ್ಯ ಯಾವಾಗಲೂ ಹಾಗೆ ಸೀತಮ್ಮ, ಅನ್ಯಾಯನ ಕಂಡ್ರೆ ಸಹಿಸಲ್ಲ, ದುರ್ಗೆ ಆಗ್ಬಿಡ್ತಾಳೆ. ಅವ್ರು ಯಾರಾದರೂ ಸರಿ, ಯಾರನ್ನೂ ಬಿಡಲ್ಲ.
ಸತ್ಯ